ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಒಂದು ಸ್ವೀಟ್ ರೆಸಿಪಿದೊಂದಿಗೆ ಬಂದಿದ್ದೀನಿ. ಇವತ್ತು ನಾನು ಕುಂಬಳಕಾಯಿ ಗಾರ್ಗಿ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಕಡಿಮೆ ಸಾಮಗ್ರಿಗಳನ್ನು ಉಪಯೋಗಿಸಿ ಮಾಡುವಂಥದ್ದು. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾವು ಒಂದು ಬಟ್ಲ ಕುಂಬಳಕಾಯಿ ಹಣ್ಣಾಗಿದ್ದನ್ನು ತೆರೆದು ಸಿಪ್ಪೆ ತೆಗೆದು ಚೆನ್ನಾಗಿ ಅದನ್ನು ಕೊಬ್ಬರಿ ತುರಿ ಮನೆಯಲ್ಲಿ ತುರಿದು ಇಟ್ಕೊಳ್ಬೇಕು. ಒಂದು ಬಟ್ಲ ಗೋಧಿ ಹಿಟ್ಟು, ನೀವು ಮನೆಯಲ್ಲಿ ಯಾವುದು ಯೂಸ್ ಮಾಡ್ತಿರಲ್ಲ ಚಪಾತಿ ಮಾಡಲಿಕ್ಕೆ ಅದೇ ಗೋಧಿ ಹಿಟ್ಟು ಒಂದು ಬಟ್ಲ ತೊಗೊಳ್ಳಿ. ಆಮೇಲೆ ಒಂದು ಬಟ್ಲ ಬೆಲ್ಲ ತೊಗೊಳ್ಳಿ. ಎಲ್ಲ ಮೂರು ಸಮ ಪ್ರಮಾಣದಲ್ಲಿ ತೊಗೊಳ್ಬೇಕು. ಅದೇ ಸಮ ಪ್ರಮಾಣದಲ್ಲಿ ಅರ್ಧ ಬಟ್ಲು ನೀರು ಹಾಕ್ಕೊಳ್ಳಿ. ಜಸ್ಟ್ ಬೆಲ್ಲ ಕರಗೋದಕ್ಕೋಸ್ಕರ ನೀರು ಹಾಕ್ಕೊಳ್ಳಿ. ಪಾಕ ಏನು ಮಾಡೋದು ಬೇಡ, ಬೆಲ್ಲ ಕರಗಿದರೆ ಸಾಕು. ಬೆಲ್ಲ ಕರಗೋ ತನಕ ಇದನ್ನು ಚೆನ್ನಾಗಿ ನಾವು ಕುದಿಸ್ತಾ ಇರಬೇಕು. ಇವಾಗ ನೋಡಿ ಬೆಲ್ಲ ಎಲ್ಲ ಕರಗಿದೆ. ಇವಾಗ ಇದಕ್ಕೆ ನಾವೀಗ ಕುಂಬಳಕಾಯಿಯನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಈಗ ನೋಡಿ ಕುಂಬಳಕಾಯಿ ಹಾಕಂತಲೇ ಮತ್ತು ನೀರು ಬಿಡ್ತದು. ಈ ನೀರೆಲ್ಲ ಇಂಗುವರೆಗೂ ನಾವು ಚೆನ್ನಾಗಿ ಕುದಿಸ್ಬೇಕು. ಒಂದು ಸ್ವಲ್ಪ ಮುಚ್ಚಿಟ್ಟರು ಕುದಿಯುತ್ತೆ ಬೇಗ. ಇವಾಗ ನೋಡಿ ಯಾವ ರೀತಿ ಕುದಿದೆ ಅಂತ. ತುಂಬ ಸಾಫ್ಟ್ ಆಗಬೇಕಿದು. ಈಗ ಆಗಿದೆ ಇದು. ಇದಕ್ಕೆ ನಾವು ಇವಾಗ ಗೋಧಿ ಹಿಟ್ಟನ್ನು ಹಾಕ್ಕೊಳ್ಬೇಕಾಗತ್ತೆ. ಈಗ ನೋಡಿ ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಗೋಧಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಬೇಕಾಗತ್ತೆ. ಇದು ಒಂದು 10-15 ನಿಮಿಷ ಮಿಕ್ಸ್ ಮಾಡಬೇಕಾಗತ್ತೆ. ಆಮೇಲೆ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಆರಿದ ಮೇಲೆ ಕೈಗೆ ನೀರು ಹಚ್ಕೊಂಡು ಕೈಯಲ್ಲೇನೂ ನಾದ್ಕೊಂಡ್ರೂ ನಡಿತೈತಿ. ನಾನು ಇಲ್ಲಿ ಚಮಚಲ್ಲಿ ಮಾಡ್ತಾಯಿದ್ದೀನಿ. ಈಗ ಗ್ಯಾಸ್ ಆಫ್ ಮಾಡ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಅದು ಎಲ್ಲ ಪೂರ್ತಿ ಸಾಫ್ಟ್ ಆಗೋವರೆಗೂ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇವಾಗ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪ ಆರಬೇಕಿದು. ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಕೈಗೆ ನೀರು ಹಚ್ಕೊಂಡು ಇನ್ನೊಂದು ಸ್ವಲ್ಪ ಮೆತ್ತಗಾಗೋ ಹಾಗೆ ಸಾಫ್ಟ್ ಆಗೋ ಹಾಗೆ ನಾದ್ಕೊಳ್ಬೇಕಾಗತ್ತೆ. ಈ ರೀತಿ ನೋಡಿ, ಈ ರೀತಿ ನಾದ್ಕೊಂಡು ಸಣ್ಣ ಸಣ್ಣದಾಗಿ ಉಂಡೆ ಮಾಡಿ ಆಮೇಲೆ ಗಾರ್ಗಿ ಟೈಪ್ ನಾವು ಈ ಕೋಡ್ಬಳೆ ಮಾಡ್ತಾರಲ್ಲ ಆ ಸೈಜ್ಗೆ ಮಾಡಿಟ್ಕೋಬೇಕು. ಈ ರೀತಿ ತೋರಿಸ್ತೀನಿ ನೋಡಿ ನಿಮಗೆ. ಈ ಥರ ನಾವು ಮಾಡಿಟ್ಕೊಂಡು ಒಂದು ಸೈಡ್ಗೆ ಎಣ್ಣೆ ಕಾಯಿಸ್ಲಿಕ್ಕೆ ಇಟ್ಕೊಳ್ಳಿ. ಇದೆಲ್ಲ ರೆಡಿ ಮಾಡ್ಕೊಳತ್ತಾಗ ಇದೆಲ್ಲನೂ ರೆಡಿ ಮಾಡ್ಕೋ ತನಕ ಅದನ್ನು ಎಣ್ಣೆ ಕಾಯಿಸೋಕಿಡಬೇಕು. ಆಮೇಲೆ ಎಣ್ಣೆ ಕಾಯ್ದ ನಂತರ ಇದನ್ನು ಎಣ್ಣೆಯಲ್ಲಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಕೆಂಪಾಗಿ ಆಗೋ ಹಾಗೆ ಕರಿಬೇಕಾಗತ್ತೆ. ಇಷ್ಟೇ, ಇದು ಜಾಸ್ತಿ ಏನು ಟೈಮ್ ಹಿಡಿಯೋಂಗಿಲ್ಲ. ಸಿಂಪಲ್ಲಾಗಿ ಮಾಡುವಂಥದ್ದು, ತುಂಬ ಚೆನ್ನಾಗಿರುತ್ತೆ. ಇದು 3 ದಿವಸ ಇಟ್ಟರೂ ಕೆಡೋದಿಲ್ಲ. ಆರಿದ್ದರಿಂದ ತುಂಬ ಟೇಸ್ಟ್ ಆಗ್ತತಿ. ಬಿಸಿ ಇರುವಾಗ ತಿನ್ನೋಕ್ಕಿಂತ ಆರಿದ ಮೇಲೆ ಭಾಳ ಟೇಸ್ಟ್ ಇರ್ತೈತಿ ಇದು. ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಮಗೆ ಹೇಗಾಗಿತ್ತಂತ ಕಮೆಂಟ್ ಮೂಲಕ ತಿಳಿಸಿ. ಇವಾಗ ನೋಡಿ ಎಣ್ಣೆ ಕಾದಿದೆ. ಎಣ್ಣೆಯಲ್ಲಿ ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಎರಡೂ ಬದಿಯಲ್ಲಿ ಚಮಚೆಲೆ ಇದನ್ನು ಮಾಡ್ತಾ ಈ ಥರ ಬೇಯಿಸ್ಕೋಬೇಕಾಗತ್ತೆ. ಈ ಥರ ತಿರುವಿ ಹಾಕಬೇಕು. ಹಾಕಿ ಸಣ್ಣ ಉರಿಯಲ್ಲಿ ಒಂದು ಸ್ವಲ್ಪ ನಿಧಾನಕ್ಕೆ ಕರಿಬೇಕು. ಇದನ್ನು ಒಳಗೆಲ್ಲ ಸಾಫ್ಟ್ ಆಗಬೇಕದು, ಆ ರೀತಿ ಕರಿಬೇಕು. ಇವಾಗ ನೋಡಿ ಗೋಲ್ಡನ್ ಬ್ರೌನ್ ಬಂದಿದೆ. ಈ ರೀತಿ ಕೆಂಪಗಾಗುವವರೆಗೆ ಕರೆದು ತೆಗೆದು ಬಿಡಬೇಕು. ಆಯಿತು, ಮುಗೀತು. ಇವಾಗ ಗಾರ್ಗಿ ರೆಡಿ ಆಯಿತು. ರುಚಿಯಾದ ಗಾರ್ಗಿ ರೆಡಿ ಆಯಿತು. ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.